ಇದೇ ವಿಮಾನ ದುರಂತದಲ್ಲಿ ಅದೇ ಮಣಿಪುರ ರಾಜ್ಯದ ಮತ್ತೋರ್ವ ಗಗನಸಖಿ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸಿಂಗ್ಸಾನ್ ಅಂತ ಹೇಳಿ ಅವರ ಹೆಸರು. ವರ್ಷಗಳ ಹಿಂದೆ ತಮ್ಮ ತಂದೆಯನ್ನ ಕಳ್ಕೊಂಡಿದ್ರು ಲಮುತೆಮ್ ಸಿಂಗ್ಸಾನ್. 3 ಮಕ್ಕಳನ್ನ ತಾಯಿಯೇ ಕಷ್ಟಪಟ್ಟು ಬೆಳೆಸಿ ಓದಿಸಿದ್ರು. ಬಾಡಿಗೆ ಮನೆಯಲ್ಲಿ ವಾಸ ಇತ್ತು ಕುಟುಂಬ. ಮಗಳಿಂದಲೇ ಈ ಕುಟುಂಬದ ಜೀವನ ನಡೀತಾ ಇತ್ತು. ಆದರೆ ಈ ದುರಂತದಲ್ಲಿ ಲಮುತೆಮ್ ಸಿಂಗ್ಸಾನ್ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆಕೆ ಹಾಕಿದ್ದಂತಹ ಆ ಸ್ಟೇಟಸ್ನ ನೋಡಬೇಕು ನೀವು. ವಿಮಾನ ಟೇಕ್ ಆಫ್ ಆಗುವುದಕ್ಕೂ ಕೆಲವೇ ಕ್ಷಣಗಳ ಮೊದಲು ಲಮುತೆಮ್ ಸಿಂಗ್ಸಾನ್ ಹಾಕಿದ್ದಂತಹ ಸ್ಟೇಟಸ್ ಆ ಚೇಂಜ್ ಈಸ್ ಗೋನಾ ಕಮ್ ಅಂತ ಹಾಕಿದ್ರು. ಅಂದರೆ ಒಂದು ಬದಲಾವಣೆ ಬರಲಿದೆ ಅಂತ ಹೇಳಿ. ಆದರೆ ಆ ಬದಲಾವಣೆ ಇಷ್ಟು ಭೀಕರವಾಗಿರುತ್ತೆ, ಇಂಥದ್ದೊಂದು ಮಹಾ ದುರಂತದ ಬದಲಾವಣೆಯದು ಅನ್ನೋದನ್ನು ಬಹುಶಃ ಸಿಂಗ್ಸಾನ್ ಕೂಡ ಕಲ್ಪನೆ ಮಾಡಿರಲಿಕ್ಕಿಲ್ಲ. ಯಾವುದೋ ಒಂದು ಕನಸನ್ನು ಇಟ್ಕೊಂಡು, ಯಾವುದೋ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಆಕೆ ಹಾಕಿದಂಥ ಆ ವಾಟ್ಸಪ್ ಸ್ಟೇಟಸ್ ಈಗ ನಡೆದಿರುವಂಥ ದುರಂತಕ್ಕೆ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಇದೆ. ಸಿಂಗ್ಸಾನ್ ಕೂಡ ಮಣಿಪುರದವರು. ಅವರ ಕುಟುಂಬ ಈಗ ಗಲಾಟೆಗಳಾಗ್ತಾ ಇದೆಯಲ್ಲ ಸ್ಥಳ, ಆ ಜಾಗದಲ್ಲಿ ಅವ್ರ ಮನೆ ಇತ್ತಂತೆ. ಹಾಗಾಗಿ ರೀಸೆಂಟಾಗಿ ಆ ಮನೆಯನ್ನು ಕೂಡ ಶಿಫ್ಟ್ ಮಾಡಿ ಬೇರೆ ಯಾವುದೋ ಬಾಡಿಗೆ ಮನೆಗೆ ಬಂದು ಜೀವನ ಮಾಡ್ತಾ ಇದ್ರು. 3 ಜನ ಮಕ್ಕಳು, ತಂದೆ ಇಲ್ಲ, ತಾಯಿಯೇ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದ್ದಾರೆ, ಬೆಳೆಸಿದ್ದಾರೆ. ಮಗಳು ಸೆಟಲ್ ಆಗಿ ಕುಟುಂಬಕ್ಕೆ ಆಧಾರ ಆಗ್ತಿದ್ದಾಳೆ ಅನ್ನುವಂಥ ಟೈಮ್ನಲ್ಲೇ ಲಮುತೆಮ್ ಸಿಂಗ್ಸಾನ್ರನ್ನ ಆ ಕುಟುಂಬ ಕಳ್ಕೊಂಡ್ಬಿಟ್ಟಿದೆ. ಲಮುತೆಮ್ ಸಿಂಗ್ಸಾನ್ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಟೇಕ್ ಆಫ್ಗೂ ಮೊದಲು ಆಕೆ ಹಾಕಿದ್ದಂಥ ಆಕೆಯ ವಾಟ್ಸಪ್ ಸ್ಟೇಟಸ್ನ ನೋಡ್ತಾ ಇದ್ದೀರಿ. ಮತ್ತೋರ್ವ ಏರ್ ಹಾಸ್ಟೆಸ್, ಆಕೆಯ ಕಥೆಯನ್ನ ಕೂಡ ನೋಡ್ತಾ ಹೋಗೋಣ. ಗುರುವಾರ ಲಂಡನ್ ತಲುಪಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಈ ಗಗನಸಖಿ. ಆದರೆ ಬಾರದ ಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ ಮೈಥಿಲಿ ಪಾಟೀಲ್. ಮಹಾರಾಷ್ಟ್ರ ರಾಯಗಢ ಜಿಲ್ಲೆಯ ಪನ್ವೇಲ್ ಮೂಲದ ಏರ್ ಇಂಡಿಯಾ ಗಗನಸಖಿ ಮೈಥಿಲಿ ಪಾಟೀಲ್ ಕೇವಲ 24 ವರ್ಷ ವಯಸ್ಸು. ದುರಂತ ಅಂತ್ಯವನ್ನು ಕಂಡಿದ್ದಾರೆ ನಿನ್ನೆ ನಡೆದಂತಹ ವಿಮಾನ ಅಪಘಾತದಲ್ಲಿ. ನಿನ್ನೆ ಬೆಳಗ್ಗೆ 11:30 ಸುಮಾರು ಮೈಥಿಲಿ ತನ್ನ ತಂದೆ ಜೊತೆ ಕೊನೆಯದಾಗಿ ಫೋನ್ನಲ್ಲಿ ಮಾತನಾಡಿದ್ರು. ಅಪ್ಪ ಲಂಡನ್ನಿಗೆ ರೀಚ್ ಆದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಮೈಥಿಲಿ ಪಾಟೀಲ್. ಆದರೆ ಅದೇ ಕೊನೆಯ ಸಂಭಾಷಣೆಯಾಗಿರುತ್ತೆ ತನ್ನ ಮಗಳ ಜೊತೆಗೆ ಅನ್ನುವಂಥ ಕಲ್ಪನೆ ಆ ತಂದೆಗಿರಲಿಲ್ಲ. ತನ್ನ ತಂದೆ ಜೊತೆ ನಾನು ಮಾತನಾಡ್ತಾ ಇರೋದೇ ಜೀವನದಲ್ಲಿ ಕೊನೆ ಬಾರಿ ಅನ್ನುವಂಥ ಕಲ್ಪನೆ ಬಹುಶಃ ಮೈಥಿಲಿ ಪಾಟೀಲ್ಗೂ ಇರಲಿಲ್ಲ. ಆದರೆ ನಡೆದಂತಹ ಮಹಾ ದುರಂತ ಮೈಥಿಲಿ ಪಾಟೀಲ್ ಜೀವವನ್ನು ಕೂಡ ಕಸಿದುಕೊಂಡ್ಬಿಟ್ಟಿದೆ. ಗಗನಸಖಿಯರ ಫೋಟೋಸ್ನ ಗಮನಿಸ್ತಾ ಇದ್ದೀರಿ. ನಂಥಾಯ್ ಶರ್ಮಾ ಮಣಿಪುರದವರು ಪ್ರಾಣ ಕಳ್ಕೊಂಡಿದ್ದಾರೆ. ಲಮುತೆಮ್ ಸಿಂಗ್ಸಾನ್ ಈಕೆಯೂ ಮಣಿಪುರದ ಏರ್ ಹಾಸ್ಟೆಸ್, ಆಕೆಯೂ ಜೀವವನ್ನು ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಗಗನಸಖಿ ಮೈಥಿಲಿ ಪಾಟೀಲ್ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಆಕೆಯೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 3 ಜನ ನಿನ್ನೆ ಅಹಮದಾಬಾದ್ನಿಂದ ಟೇಕ್ ಆಫ್ ಆಗಿದ್ದಂಥ ಆ ಏರ್ ಇಂಡಿಯಾ ವಿಮಾನದಲ್ಲಿ ಗಗನಸಖಿಯರಾಗಿ ಕ್ಯಾಬಿನ್ ಕ್ರ್ಯೂ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ರು, ಡ್ಯೂಟಿನಲ್ಲಿದ್ದರು. ಬಂದಂಥ ಪ್ರಯಾಣಿಕರನ್ನ ಬಹಳ ಖುಷಿಯಿಂದ ಆದರದಿಂದ ಸ್ವಾಗತಿಸಿದ್ರು. ಅವ್ರಿಗೆ ಕೊಡಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು. ಆ ನಂತರದಲ್ಲಿ ವಿಮಾನ ಟೇಕ್ ಆಫ್ ಆಗಿ ಆಗಸದತ್ತ ಮುಖ ಮಾಡಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ವಿಮಾನ ಪತನ ಆಗ್ಬಿಡ್ತು. ಪತನ ಆದಂಥ ವಿಮಾನದಲ್ಲಿದ್ದಂತಹ ಈ 3 ಗಗನಸಖಿಯರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಕುಟುಂಬಗಳಲ್ಲಿ ಆಕ್ರಂದನ ಮನೆ ಮಾಡಿಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.